ಪ್ರಧಾನಮಂತ್ರಿ ಅಭ್ಯರ್ಥಿ ಭಾಳ ಸಂತೋಷದ ವಿಚಾರ. ಕರ್ನಾಟಕದಲ್ಲಿ ದೇವೇಗೌಡರು ಆದ ನಂತರ ಮತ್ತೊಬ್ಬರು ಹೆಸರು ಬರ್ತಾ ಇರೋದು ಸಂತೋಷದ ವಿಚಾರ. ಮೊನ್ನೆ ಈಡಿಗೆ ಸಮಾವೇಶ ಮಾಡಿದ್ರು, ನಿಮ್ಮ ದೂರ ಇಟ್ಟರು. ಆ ಸಮಾವೇಶ ಯಶಸ್ವಿ ಆಯ್ತು ಅಂತ ನಿಮ್ಮನ್ನು ಬಳಸ್ಕೊಳ್ಳಿಲ್ಲ? ನನ್ನನ್ನು ಯಾರೂ ದೂರ ಇಡಲಿಲ್ಲ. ಅವ್ರು ನಾನು ಕರೆದಿದ್ರು, ನಾನು ದೂರ ಇದ್ದೆ ಅಷ್ಟೇ. ನಾನು ಯಾವುದೇ ಜಾತಿ ಸಮಾವೇಶಗಳಲ್ಲಿ ಪಾಲ್ಗೊಳ್ಳೋದಿಲ್ಲ. ನಾನು ಅದಕ್ಕೆ ದೂರ ಇದ್ದೆ. ಇಲ್ಲ ಆಸೆ ಈಡೇರ್ತಾ ಏನೋ ಸಮಾಜದ ಆಸೆ ಈಡೇರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನಾನು ಯಾವುದೇ ಜಾತಿ ರಾಜಕಾರಣ ಮಾಡಿದವನಲ್ಲ ಇಡೀ ನನ್ನ ಜೀವನದಲ್ಲಿ. ಅಥವಾ ಯಾವುದೇ ಜಾತಿ ಸಮಾವೇಶಗಳಲ್ಲೂ ಸಹ ಭಾಗವಹಿಸೋನಲ್ಲ. ನಾನು ಜಾತ್ಯತೀತ ತತ್ವದಲ್ಲಿ ನಂಬಿಕೊಂಡಿರೋನು. ಆದ್ದರಿಂದ ಆ ಸಮಾವೇಶದಿಂದ ದೂರ ಇದ್ದೆ. ನಾನು ಪರ್ಯಾಯವಾಗಿ ಮತ್ತೊಂದು ಸಮಾವೇಶ ಮಾಡಬೇಕು. ಪರ್ಯಾಯ ಜಾತಿ ಅಂದರೆ ಪರ್ಯಾಯ ಮಾಡಬೇಕು. ನಾನು ಧ್ವನಿ ಇಲ್ಲದವ್ರಿಗೆ ಧ್ವನಿ ಕೊಡಬೇಕು ಅಂಥೇಳಿ ಸಮಾವೇಶ ಮಾಡಬೇಕು ಅಂಥೇಳಿ, ಧ್ವನಿ ಇಲ್ಲದೇ ಇರೋರಿಗೆ ಧ್ವನಿ ಕೊಡಬೇಕು ಅಂಥೇಳಿ ಆ ಸಮಾವೇಶ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ತೆಗೆದುಕೊಂಡು. ಸ್ವಾಮೀಜಿ ಇರಲಿ, ಸ್ವಾಮೀಜಿಗಳ ಕತೆ ಬೇರೆ, ನನ್ನ ಕತೆ ಬೇರೆ. ಸ್ವಾಮೀಜಿ ಅವ್ರದ್ದು ಹೇಳ್ಕೊಳ್ತಾರೆ. ನಾನು ಈಗಾಗಲೇ ಹೇಳಿದ್ದೀನಿ, ಧ್ವನಿ ಇಲ್ದಿರೋರಿಗೆ ಧ್ವನಿ ಕೊಡ್ತಕ್ಕಂಥ ವಿಚಾರ. ಸಿದ್ದರಾಮಯ್ಯನವರ ಆಶಯ ಸಕ್ಸಸ್ ಆಯ್ತಾ ಆ ಮೂಲಕ, ಈಡಿಗೆ ಸಮಾವೇಶದ ಮೂಲಕ? ಅದು ಅವ್ರನ್ನೇ ಕೇಳಬೇಕು. ನಿಮ್ಮ ನಾಯಕತ್ವನ ನಿಮ್ಮನ್ನ ತುಳಿಲಿಕ್ಕೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅದು ರಾಜಕಾರಣದಲ್ಲಿ ಭಾಳ ಯಾರನ್ನು ತೊಳಿಯೋಕ್ಕಾಗೋದಿಲ್ಲ. ಆ ಥರ ಅವ್ರು ತಿಳ್ಕೊಂಡಿದ್ರೆ ಎಲ್ಲ ಭ್ರಮನಿರಸದಲ್ಲಿ ಇರ್ತಾರಷ್ಟೇ. ಓಕೆ, ಥ್ಯಾಂಕ್ ಯು.